ಸಿಂಹ ರಾಶಿ. ಈಗಾಗಲೇ ಈ ತಿಂಗಳಲ್ಲಿ ನಡೆಯುವ ಗ್ರಹಗಳ ಸ್ಥಾನಪಲ್ಲಟವನ್ನು ತಿಳಿಸಿದ್ದೇವೆ. ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಸಿಂಹ ರಾಶಿಯವರ ಮಾಸಿಕ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ನಿಮಗೆ ಈಗಾಗಲೇ ಅಷ್ಟಮದಲ್ಲಿ ಶನಿ ಸ್ಥಿತನಾಗಿರುವುದರಿಂದ ಅನೇಕ ಕಷ್ಟ ನಷ್ಟಗಳನ್ನು, ರೋಗ ರುಜಿನಗಳನ್ನು, ಶತ್ರುಕಾಟವನ್ನು ಅನುಭವಿಸಿದ್ದೀರಿ. ಹಾಗೆ ಪ್ರಸ್ತುತವಾಗಿ 11ನೇ ಮನೆಯಲ್ಲಿ ಗುರು ನೆಲೆಸಿ ಗುರುಬಲವನ್ನು ಹೊಂದಿದ್ದರಿಂದ ಈ ಸಮಸ್ಯೆಗಳಿಗೆಲ್ಲ ಗುರುವಿನಿಂದ ಪರಿಹಾರ ಕೂಡ ದೊರೆತಿದೆ. ಆದರೆ ಇದೇ ತಿಂಗಳ 18ನೇ ತಾರೀಕಿನಂದು ಗುರು ನಿಮ್ಮ 12ನೇ ಮನೆಯಾದ ಕರ್ಕಾಟಕ ಮನೆಯಲ್ಲಿ ತಾತ್ಕಾಲಿಕವಾಗಿ ನೆಲೆಸುತ್ತಾರೆ. ಹಾಗಾಗಿ ನೀವು 48 ದಿನಗಳ ಕಾಲ ಗುರು ಬಲದಿಂದ ವಂಚಿತರಾಗುತ್ತೀರಿ. ಅಲ್ಲದೆ ನಿಮ್ಮ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ. ಅಷ್ಟಮ ಶನಿಯ ಪ್ರಭಾವ ಕೂಡ ಹೆಚ್ಚಾಗುವ ಸಂಭವವಿದೆ. ತಿಂಗಳ ಮಧ್ಯದ ನಂತರ ಆರೋಗ್ಯ ಸಮಸ್ಯೆಗಳು, ಶತ್ರುಕಾಟಗಳು ಹೆಚ್ಚಾಗುವ ಸಂಭವವಿದೆ. ಹಾಗಾಗಿ ಈ ವಿಷಯಗಳಲ್ಲಿ ಜಾಗರೂಕತೆಯಿಂದ ಇರುವುದು ಕ್ಷೇಮ. ಹಾಗೆಯೇ ಇದೇ ತಿಂಗಳ 16ನೇ ದಿನಾಂಕದಂದು ನಿಮ್ಮ ರಾಶ್ಯಾಧಿಪತಿಯಾದ ರವಿಯು ತುಲಾ ರಾಶಿಯಲ್ಲಿ ದುರ್ಬಲ ಸ್ಥಾನವನ್ನು ಪಡೆಯಲಿದ್ದಾನೆ. ಇದರಿಂದ ನೀವು ಮಾನಸಿಕವಾಗಿ ದುರ್ಬಲವಾಗುವ ಸಾಧ್ಯತೆಗಳಿವೆ. ಅಲ್ಲದೆ ಆರೋಗ್ಯ ಸಮಸ್ಯೆಗಳು ಮತ್ತಷ್ಟು ಬಾಧಿಸುವ ಲಕ್ಷಣಗಳಿವೆ. ಸರಕಾರಿ ಉದ್ಯೋಗದಲ್ಲಿದ್ದವರಿಗೆ ಕಿರಿಕಿರಿ ಹೆಚ್ಚಾಗುತ್ತವೆ. ಕಾನೂನು ವ್ಯವಸ್ಥೆಗಳಿಂದ ತೊಂದರೆಗಳಾಗುವ ಲಕ್ಷಣಗಳಿವೆ. ಹಾಗೆಯೇ ಶುಕ್ರನ ಸ್ಥಾನವು ಸ್ವಲ್ಪ ಮಟ್ಟಿಗೆ ಶುಭವಾದರೂ ನಿಮ್ಮ ಮಾತುಗಳಲ್ಲಿ ನಿಯಂತ್ರಣ ಬೇಕು. ನಿಮ್ಮ ಮಾತುಗಳು ಇನ್ನೊಬ್ಬರ ಭಾವನೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಿ. ಎಲ್ಲವೂ ನಮ್ಮಿಂದಲ್ಲ, ಎಲ್ಲರಿಂದಲೂ ನಾವು ಎನ್ನುವ ಭಾವನೆ ನಿಮಗೆ ಬೇಕು. ಕುಜನು ಕೂಡ 3ನೇ ಸ್ಥಾನದಲ್ಲಿ ಶತ್ರು ಮನೆಯಲ್ಲಿ ನೆಲೆಸಿರುವುದು ಕೂಡ ನಿಮಗೆ ಹಿನ್ನಡೆಯಾಗಿದೆ. ವಾಹನಗಳ ವಿಚಾರದಲ್ಲಿ ಹಿನ್ನಡೆಯಾಗಲಿದೆ. ಬುಧ ಹಾಗೂ ಶುಕ್ರ ಪರಿವರ್ತನೆಯಿಂದ ನಿಮಗೆ ಸ್ವಲ್ಪ ಅನುಕೂಲಕರವಾಗಿರುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಸಮಸ್ಯೆಗಳು ಸಡಿಲಗೊಳ್ಳಲಿವೆ. ಹಾಗೂ ಈ ತಿಂಗಳಲ್ಲಿ ಗ್ರಹಗತಿಗಳು ನಿಮ್ಮ ಪರವಾಗಿಲಿ. ತಿಂಗಳ ಮಧ್ಯದ ನಂತರ ಆರೋಗ್ಯದ ಕಡೆ ಗಮನವಿರಲಿ. ಹಾಗೂ ಈ ತಿಂಗಳಲ್ಲಿ ನೀವು ನಿಮ್ಮ ಕುಲದೇವರನ್ನು ಆರಾಧಿಸುವುದು ಇನ್ನಷ್ಟು ಶುಭವನ್ನು ಉಂಟುಮಾಡುತ್ತದೆ.